ನಮಗೆ ತೋರಿಸಿದ ಸಾಧಾರಣ ಒಂದು 8 ಗಂಟೆಗೆ ಆ ಶವದ ಪೆಟ್ಟಿಗೆ ಹತ್ರ ತಗೊಂಡೋಗಿ ತೋರಿಸಿದಾದರೆ, ಆದರೆ ನನ್ನ ಮಗ ಮಲ್ಕೊಂಡಿದ್ದಾನೆ ಹೇಳೋದಷ್ಟೇ ನನಗೆ ಕಂಡತ್ತು ಬಿಟ್ಟರೆ ಅವನು ಸತ್ತಿದ್ದಾನೆ ಅಂತ ಹೇಳಿ ಕಾಣಲಿಲ್ಲ ನನಗೆ. ಅದಕ್ಕಾಗಿ ನನಗೆ ಸತ್ಯವಾದ ನ್ಯಾಯ ಬೇಕು. ನನ್ನ ಮಗನ ಶಾಂತಿಗೋಸ್ಕರ ಎಲ್ಲರೂ ಸೇರಿ ನನ್ನ ಮಗನಿಗೆ ನ್ಯಾಯ ಕೊಡಿಸಿ. ನನ್ನ ಮಗನ ಹೆಸರು ಗೋಕುಲ ಕೃಷ್ಣಗೌಡ. ಮೊರಾರ್ಜಿ ಶಾಲೆಯಲ್ಲಿ ಓದ್ತಾ ಇದ್ದ. ನಾನು ಅವನ ಬಗ್ಗಾಗಿ ಅವನ ತಾಯಿ ಜಯಶ್ರೀ ಗೌಡ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಿದ್ದೀನಿ. ಏನು ನನಗೆ ಅವ 9ನೇ ತಾರೀಕಿಗೆ ಫೋನ್ ಬಂತು 4:45. ಆವಾಗ ನಮ್ಮ ಯಜಮಾನರು ಕೆಲಸಕ್ಕೆ ಹೋಗಿದ್ದರು. ಅಲ್ಲಿಂದ ಓಡಿ ಬಂದು ನಂಗೆ ಹೇಳಿದ್ರು. ಬಂದ ತಕ್ಷಣ ನನಗೆ ಏನೋ ಪೆಟ್ಟು ಮಾಡ್ಕೊಂಡಿದ್ದಾನಂತೇಳಿ ನಾನು ವಿಚಾರ ತಿಳ್ಕೊಂಡು ಅಲ್ಲಿ ಇದ್ದ ಅಡುಗೆಯರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದರೆ ಅವರು ನನಗೇನು ಗೊತ್ತಿಲ್ಲ, ನಾನು ತಿಂಡಿ ಮಾಡ್ತಾಯಿದ್ದೆ ಅಂತ ಇಷ್ಟು ಹೇಳಿದ್ರು. ಹಾಗೆ ನಾವು ರೆಡಿಯಾಗಿ ಹೋದ್ಮೇಲೆ ಪ್ರಿನ್ಸಿಪಾಲ್ರಿಗೆ ಫೋನ್ ಮಾಡಿದೆ. ನಾನು ಮಾಡಿದಾಗ ಬನ್ನಿರಿ, ನೀವು ಬಂದುಬಿಡಿ, 2 ಮಂದಿ ಬಂದುಬಿಡಿ ಅಂತ ಹೇಳಿದ್ರು. ಆವಾಗ ನಾವು ಸೀದಾ ಹೋದಾಗ ಅಲ್ಲಿ ಕೇಳಿದರೆ ಏನೂ ಇಲ್ಲ. ಹಾಸ್ಪಿಟ್ಲಲ್ಲಿ ಸಿಬ್ಬಂದಿಗಳು ಎಲ್ಲ ಟೀಚರ್ಸ್ಗಳೆಲ್ಲ ಇದ್ದರು. ಯಾರೂ ನನ್ನ ಹತ್ರ ಮಾತಾಡಲಿಕ್ಕೆ ಇದಿಲ್ಲ. ಆದರೂ ಎಲ್ಲರನ್ನು ಒತ್ತಾಯಪೂರ್ವಕವಾಗಿ ನಾನು ಕೇಳಿದ್ರು ಕೂಡ ಈ ಒಬ್ಬರು ಸಮಾಧಾನ ಮಾಡ್ಕೊಳ್ಳಿ ಹೇಳ್ತಾರೆ ಬಿಟ್ಟರೆ ಏನೂ ಹೇಳ್ತಾ ಇಲ್ಲ. ಆದರೆ ನನ್ನ ಮಗನ ಸ್ವಭಾವ ಸ್ವಲ್ಪ ಬೇರೆ, ಏನಾದ್ರು ಹೀಗೆ ಕಿಡ್ತನ ಮಾಡ್ತಾನಲ್ಲ, ಎಲ್ಲ ನಾನು ವಿಚಾರಿಸಿದೆ. ನನ್ನ ಮಗ ಹಾಗೆ ಮಾಡಿದ್ನ ಹಿಂಗೆ ಮಾಡಿದ್ನ ಎಂಥದ್ದು ಹೇಳಿದ್ರು ಇಲ್ಲ. ನಮ್ಮ ವಸತಿ 1 ಕ್ಲಾಸ್ ತಗೊಂಡಿದ್ರು ಬೆಳಿಗ್ಗೆ. ಆಮೇಲೆ ಊಟ ಆಗಿದ ಮೇಲೆ ವಸತಿ ಕಿಟ್ ಬಂದಿತ್ತು, ಅದೆಲ್ಲ ನಾವು ಮಾಡಿದ್ದೀವಿ ಅಂತೇಳಿ ಒಂದು ಸೋಷಲ್ ಸರು ನನಗೆ ಅದನ್ನು ಮಾಹಿತಿ ಹೇಳಿದ ತಕ್ಷಣ ಅದ್ರ ಮೇಲೆ ಅವಾಗೇನಾದರೂ ಅವನ ಪ್ರಾಬ್ಲಮ್ ಆಯಿತಾ, ಮತ್ತು ತಗೊಂಡು ಹೋಗ್ಬೇಕಾದ್ರೆ ಏನಾದರೂ ಅವನು ಕಿಟಕತನ ಮಾಡಿದ್ನ, ಅದರಿಂದ ಇಲ್ಲಪ್ಪ ಏನೂ ಆಗಲಿಲ್ಲ. ಅವನಿಗೆಲ್ಲ ಕಿಟ್ಟು ಕೊಟ್ಟು ಆಗಿದ್ಮೇಲೆ ಲಾಸ್ಟು 10ನೇ ತರಗತಿ 2 ಪೆನ್ನು ಜಾಸ್ತಿ ಉಳಿದಿತ್ತು, ಎಲ್ಲ ಕೊಟ್ಟು ಕ್ಲಾಸ್ ರೂಮಿಗೆ ಬನ್ನಿ ಸಿಗ್ನೇಚರ್ ಹಾಕಿ ಒಂದು ಫೋಟೋ ಮಾಡಬೇಕು ಅಂತ ಹೇಳಿದ್ರು. ಹೇಳಿದ ತಕ್ಷಣ ಹೀಗಾಗಿದೆ ಹೇಳೋದು ಒಂದು ನಮಗೆ ಆತ್ಮಹತ್ಯೆ ನನ್ನ ಇದರಲ್ಲಿ ಆತ್ಮಹತ್ಯೆಯೇ ಅಲ್ಲ, ಅದು ಆತ್ಮಹತ್ಯೆ ಅಲ್ಲ ಅಂತಲೇ ನಾನು ಆದರೂ ನಮಗೆ ನಮ್ಮ ಹುಡುಗನ ಬಾಡಿಯನ್ನು ತೋರಿಸ್ಲಿಕ್ಕೆ ರೆಡಿನೇ ಇಲ್ಲ. ನಾವಲ್ಲಿ 6 ಗಂಟೆಗೆ ಮುಟ್ಟಿದ್ದೀವಿ, 7 ಗಂಟೆಗೆ ನಮಗೆ ತೋರಿಸಿದ ಸಾಧಾರಣ ಒಂದು 8 ಗಂಟೆಗೆ ಆ ಶವದ ಪೆಟ್ಟಿಗೆ ಹತ್ರ ತಗೊಂಡೋಗಿ ತೋರಿಸಿದಾದರೆ, ಆದರೆ ನನ್ನ ಮಗ ಮಲ್ಕೊಂಡಿದ್ದಾನೆ ಹೇಳೋದಷ್ಟೇ ನನಗೆ ಕಂಡತ್ತು ಬಿಟ್ಟರೆ ಅವನು ಸತ್ತಿದ್ದಾನೆ ಅಂತ ಹೇಳಿ ಕಾಣಲಿಲ್ಲ ನನಗೆ. ಅದಕ್ಕಾಗಿ ನನಗೆ ಸತ್ಯವಾದ ನ್ಯಾಯ ಬೇಕು. ನನ್ನ ಮಗನ ಶಾಂತಿಗೋಸ್ಕರ ಎಲ್ಲರೂ ಸೇರಿ ನನ್ನ ಮಗನಿಗೆ ನ್ಯಾಯ ಕೊಡಿಸಿ. ಆದರೆ ಅಲ್ಲಿ ಮಾಡುವಂಥ ಸಿಬ್ಬಂದಿಗಳು ಯಾರೇ ತಪ್ಪು ಮಾಡಿದೆಯೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ನೋಡಿದಂಥ ಮಕ್ಕಳು ಯಾರಾಗಿದ್ರೂ ಕೂಡ ಅವರು ಎದುರು ಸತ್ಯವನ್ನು ಹೇಳಿ ನನಗೆ ನನ್ನ ಮಗನಿಗೆ ಶಾಂತಿ ಕೊಡಬೇಕು, ಎಲ್ಲದೂ ಕೊಡಬೇಕು ಹೇಳಿ ನಾನು ನಿಮ್ಮ ಹತ್ರನೂ ಬೇಡ್ಕೊಳ್ತೀನಿ. ಎಲ್ಲ ಅಧಿಕಾರಿಗಳಿಗೂ ಅಥವಾ ಎಲ್ಲ ತಾಲೂಕಿನವರಿಗೂ ಕೂಡ ಇಂಥ ಶಾಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದದೆಂದು ಹೇಳಿದರೆ ಬದ್ಧವಾಗಿ, ಅಂದರೆ ಸಂಪೂರ್ಣವಾಗಿ ತನಿಖೆ ಮಾಡಿ ಈ ಶಾಲೆ ಒಳಗೆ ಈ ಥರ ಮಾಡಿ ನಡೆಸ್ಬೋದಾ ಅಥವಾ ಯಾವ ರೀತಿ ನಡೆಸಬೇಕು ಹೇಳಿ ನೀವೇ ನನಗೆ ಹೇಳಬೇಕು ಹೇಳಿ ಅವ್ರ ತಂದೆಯವರು ಏನು ಹೇಳ್ತಾರೆ ಅಂದೇಳಿ ನೀವು ತಿಳ್ಕೊಳ್ಳಿ. ಮನುಷ್ಯ ಸೂಸೈಡ್ ಮಾಡ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಅವನು ವ್ಯಕ್ತಿತ್ವದಲ್ಲಿ. ಹಾಗಾಗಿ ನಮ್ಗೆ ಅವನ ಸಾವಿನ ಬಗ್ಗೆ ಅನುಮಾನ ಉಂಟು. ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಆದರೂ ನಮಗದು ಸ್ವಲ್ಪ ಸಂಶಯಾಸ್ಪದ. ಅಂದರೆ ಅಲ್ಲಿ ಸಿಬ್ಬಂದಿ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಒಬ್ಬರು ರಜೆ ಮೇಲಿದ್ದರು, ಮತ್ತೊಬ್ಬರು ರಜೆ ಮೇಲಿದ್ದರು ಅಂತಾರೆ. ಅಲ್ಲಿ ಅದಕ್ಕೆ ಇನ್ಚಾರ್ಜ್ ಯಾರಿದ್ದರು ಏನೂ ಗೊತ್ತಾಗಿಲ್ಲ. ಹಾಗಾಗಿ ಅದು ನಾವು ಮತ್ತೊಂದು ಸರಿ ಆ ಸ್ಪಾಟ್ ನೋಡಿ ನಮ್ಮ ಜನ ಹೋಗಿ ನೋಡ್ಕೊ ಬರಬೇಕು ಹೇಳೋದು ನಮಗೆ. ಮತ್ತು ಅದಷ್ಟು ಡೀಟೇಲ್ಸನ್ನು ತೋರಿಸಿದ ಮೇಲೆ ನಾನು ಅದು ಏನು ಹೇಳಿ ನಾನು ಮುಂದಿನ ವಿಚಾರ ನಾನು ಮಾಡ್ಕೊಳ್ತೇನೆ. ಸಿದ್ದಾಪುರ ತಾಲೂಕು ಇಂದಿರಾ ವಸತಿ ಶಾಲೆ ಕಾನ್ಸೂರಲ್ಲಿ ಇದು ಮೊನ್ನೆ ದಿನ ನಡೆದಂಥ ಘಟನೆ.
10ನೇ ತರಗತಿಯ ಗೋಕುಲ್ ಎಂಬ ವಿದ್ಯಾರ್ಥಿ ಕಲೀಲಿಕ್ಕೂ ತುಂಬ ಜಾಣನಾಗಿದ್ದು ಕ್ರೀಡೆಯಲ್ಲೂ ಕೂಡ ಒಳ್ಳೆಯ ಉತ್ಸಾಹ ಆಗಿರ್ತಕ್ಕಂಥ ಒಂದು ವಿದ್ಯಾರ್ಥಿ. ಆ ಕುಟುಂಬ ನೀವು ಈಗ ಎದುರುಗಡೆ ನೋಡ್ತಾ ಇದ್ದೀರಿ, ಅವ್ರ ತಂದೆ ಮತ್ತು ತಾಯಿಯನ್ನು. ಆಕಸ್ಮಿಕವಾಗಿ ಅವರಿಗೆ 5 ಗಂಟೆ 5:15 ಸುಮಾರಿಗೆ ಫೋನ್ ಬರ್ತದೆ, ಕೂಡಲೇ ನೀವು ಬರ್ರಿ ಅಂತೇಳಿ. ಏನಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಇವರ ಮಗನ ಸಾವು ಅನ್ನತಕ್ಕಂಥದ್ದು ಶೋಕ ಅವರಿಗೆ ಗೊತ್ತಾಗ್ತದೆ. ಆ ಕೂಡಲೇ ಅವರು ಅನೇಕ ರೀತಿಯಲ್ಲಿ ಅದನ್ನು ಪರಿಶೀಲನೆ ಮಾಡಿದಾಗ ಅವರಿಗೆ ಅದು ಎಲ್ಲೂ ಕೂಡ ಆ ಸಾವಂತವಾಗಿದ್ದು ನಿಜ. ಅಲ್ಲಿ ಕೇಳಿದ್ರೆ ಅಷ್ಟೇ ಅವರು ಆ ವಾರ್ಡ್ ಬಾಯ್ ಆಗಲಿ, ಕಾಲೇಜ್ ಪ್ರಿನ್ಸಿಪಲ್ ಕೇಳಿದ್ರೆ, ಹೈಸ್ಕೂಲ್ ಪ್ರಿನ್ಸಿಪಲ್ ಕೇಳಿದ್ರೆ ಇದು ಆತ್ಮಹತ್ಯೆ ಅಂತ ಹೇಳ್ತಾರೆ. ನಾವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಹುಡುಗ ಅಲ್ಲ, ಅಂಥ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಅವನಿಗಿಲ್ಲ. ಹಾಗಾಗಿ ಅಷ್ಟು ಜಾಣತಕ್ಕಂಥ ಹುಡುಗನಿಗೆ ಅಂಥ ಒಂದು ಸಾಮಾನ್ಯ ಬಡ ಕುಟುಂಬದ ಒಂದು ಆ ವಿದ್ಯಾರ್ಥಿಯ ಸಾವಾಗಿದೆ. ಇದಕ್ಕೆ ನ್ಯಾಯ ಕೊಡಬೇಕು. ಹಾಗಾಗಿ ಆ ನ್ಯಾಯ ಕೊಡಬೇಕಂತಕ್ಕಂಥ ಉದ್ದೇಶ ನಾವೆಲ್ಲ ಕೂಡ ಬಹುಶಃ ಪಕ್ಷಾತೀತವಾಗಿ ಉಳಿದೆಲ್ಲ ರೈತ ಸಂಘ ನಾವೆಲ್ಲ ಕೂಡ ಸೇರಿ ಅವ್ರ ಜೊತೆಯಲ್ಲಿದ್ದೇವೆ. ಇದು ನಾವು ಅವರಿಗೆ 10 ದಿನಗಳ ಗಡುವು ಕೊಟ್ಟಿದ್ದೇವೆ. 10 ದಿನ ಒಳಗಡೆಗೆ ಅದು ಹೇಗಾಯಿತು ಏನಾಯಿತು ಅಂತ ಹೇಳಿದ್ರೆ ಕೂಡಲೇ ಅದನ್ನು ತಿಳಿಸಬೇಕು. ಇಲ್ಲಾದರೆ ಇಡೀ ಸಾರ್ವಜನಿಕರನ್ನು ಸೇರಿಸಿ ನಾವು ಪ್ರತಿಭಟನೆ ಜೊತೆಯಲ್ಲಿ ನ್ಯಾಯಯುತವಾಗಿ ನ್ಯಾಯಾಲಯದ ಮೆಟ್ಟಿಲನ್ನು ನಾವು ಹತ್ತೋರಿದ್ದೇವೆ. ಅವರಿಗೆ ನ್ಯಾಯ ಸಿಗುವವರೆಗೂ ಅವ್ರ ಜೊತೆಯಲ್ಲಿ ನಾವಿದ್ದೇವೆ. ಹಾಗಾಗಿ ಇದು ಬಹುಶಃ ಅನುಮಾನ, ಭಾಳ ದೊಡ್ಡ ಅನುಮಾನ ಇದೆ. ಇದು ಆಕಸ್ಮಿಕ ಸಾವು ಅಲ್ಲ, ಇದು ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದು ಅಲ್ಲ. ಇದರ ಹಿಂದೆ ಏನೋ ಒಂದು ಅನುಮಾನ ಇದೆ. ಯಾಕಂದರೆ ಯಾವುದೇ ಇವತ್ತು ಅವರಿಗೆ ಸ್ಪಷ್ಟವಾದಂಥ ವಿಷಯವನ್ನು ಇನ್ನೂ ಕೂಡ ಅವ್ರಿಗೆ ಹೇಳಲಿಲ್ಲ. ಹಾಗಾಗಿ ನಾವು ಹೇಳೋದು, ಇದು ಅವರಿಗೆ ನ್ಯಾಯ ಸಿಗೋ ತನಕ ನಾವು ಇದನ್ನು ಹೋರಾಟ ರೂಪದಲ್ಲಿ ಮುಂದೆ ತಗೊಂಡು ಹೋಗ್ತೇವೆ. ನಾನು ಉಪೇಂದ್ರ ಪೈ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯ JDSನ ಕಾರ್ಯಾಧ್ಯಕ್ಷನಾಗಿ ಸೇವೆ ಮಾಡ್ತಾಯಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಓದ್ತಾ ಇರುವಂಥ ಗೋಕುಲ್ ಎಂಬುವಂಥ ಹುಡುಗ ಸೂಸೈಡ್ ಮಾಡ್ಕೊಂಡಿದ್ದಾನೆ ಅಂಥೇಳಿ ಶಾಲೆಯ ಪ್ರಿನ್ಸಿಪಾಲ್ರವರು ಹೇಳ್ತಾರೆ. ಪಾಲಕರಿಗೆ ಅಲ್ಲಿ ಸೂಸೈಡ್ ಆಗಿರುವಂಥ ಟೈಮು ಸುಮಾರು 4 ಗಂಟೆಗೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆದರೆ ಆ ಪಾಲಕರಿಗೆ ಇವ್ರು ಹೇಳಿರುವಂಥದ್ದು 5:15 ಹೇಳಿದರೆ ಸೂಸೈಡ್ ಮಾಡ್ಕೊಂಡು ಬೇಕಾಗೋ ತನಕ ನಾವು ಹೋರಾಟ ಮಾಡ್ತೇನೆ, ನನ್ನ ಮಗನ ಸಾವಿಗೆ ನ್ಯಾಯ ಕೊಡಿಸ್ತೇನೆ, ನಿಮ್ಮೆಲ್ಲರ ಸಹಕಾರ ಬೇಕು ಅನ್ನುವಂಥ ಅಳಲನ್ನು ಆ ತಾಯಿ ತೋಡ್ಕೊಂಡಿದ್ದಾಳೆ. ಹಾಗಾಗಿ ನಮ್ಮೆಲ್ಲರ ಅಪೇಕ್ಷೆ ಇರುವಂಥದ್ದು ನಮ್ಮ ಜಿಲ್ಲೆಯಲ್ಲಿರ್ಬೋದು, ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ತಾಲೂಕಿನಲ್ಲಿರ್ಬೋದು, ನಮ್ಮ ಹೋಬಳಿ ಮಟ್ಟದ ಶಾಲೆಗಳಲ್ಲಿ ಇರ್ಬೋದು, ಈ ರೀತಿ ಘಟನೆ ಮುಂದೆ ಎಂದೂ ಆಗಬಾರ್ದು. ಅದು ಯಾರು ತಪ್ಪು ಮಾಡಿದ್ದಾರೆ, ಯಾರಿಂದ ಅದು ಆಗಿದೆ, ಅವರಿಗೆ ಸಂಪೂರ್ಣ ತನಿಖೆ ಮಾಡಿ ಆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆಗೆ ಒಳಪಡಿಸಬೇಕು. ಆ ಕುಟುಂಬಕ್ಕೆ, ಆ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಧ್ಯಮದ ಮುಖಾಂತರ ಮಾಡ್ತೇನೆ. ನನ್ನ ಹೆಸರು ತಿಮ್ಮಪ್ಪ MK ಅಂಥೇಳಿ, ಸಿದ್ದಾಪುರದ BJP ಮಂಡಲದ ಅಧ್ಯಕ್ಷ.